ನಮಸ್ತೆ ಸ್ನೇಹಿತರೆ, ಇವತ್ತು ನಾವಿಲ್ಲಿ ಜೋಳದಲ್ಲಿ 4ನೇ ರೆಸಿಪಿನ ನೋಡ್ತಾ ಇದ್ದೀವಿ. ಈ ರೆಸಿಪಿನ ನಾವು ಫಂಕ್ಷನ್ ಊಟಗಳಲ್ಲಿ ಹೆಚ್ಚಾಗಿ ನೋಡ್ತೀವಿ. ಇವತ್ತು ನಾವು ಕೂಡ ರೆಡಿ ಮಾಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಕೋಸಂಬರಿನ ಮಾಡ್ಕೊಳ್ಳೋದಕ್ಕೆ ಅಂತ ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಸ್ವಲ್ಪ ಜೋಳ ತಗೊಳ್ಳೋಣ, ಅದಕ್ಕಿಂತ ಸ್ವಲ್ಪ ಕಡಿಮೆ ಹೆಸರು ಕಾಳು, ಒಂದು ಸಣ್ಣ ಸೈಜ್ ಅಂದರೆ ಒಂದು ಟೊಮೆಟೊದಲ್ಲಿ 1/4 ಟೊಮೆಟೊನ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋಣ. ಹಾಗೆ ಅರ್ಧ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋಣ. ಹಾಗೆ ಅರ್ಧ ಕ್ಯಾರೆಟ್, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ತುಪ್ಪ, ಮೆಣಸಿನ ಪೌಡರ್, ಕಾಳು ಮೆಣಸಿನ ಪೌಡರ್ ಇದಿಷ್ಟು ರೆಡಿ ಮಾಡಿಕೊಂಡ್ರೆ ಇನ್ಪಟ್ ಅಂತ ಕೋಸಂಬರಿನ ರೆಡಿ ಮಾಡ್ಕೊಂಡು ಬಿಡ್ಬೋದು. ಮೊದಲಿಗೆ ನಾವಿಲ್ಲಿ ಜೋಳ ಮತ್ತು ಹೆಸರು ಕಾಳನ್ನು 1-2 ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಕೊಂಡು ಆಮೇಲೆ ಉಪಯೋಗಿಸ್ಕೊಳ್ಳೋಣ. ಇದಿಷ್ಟಾದಮೇಲೆ ನಾವು ರೆಡಿ ಮಾಡಿಟ್ಕೊಂಡಂಥ ಧಾನ್ಯ ಮತ್ತು ವೆಜಿಟೇಬಲ್ಸ್ನ ಒಂದೊಂದಾಗಿ ಮಿಕ್ಸ್ ಮಾಡ್ಕೊತಾ ಬರೋಣ. ನಾವಿಲ್ಲಿ ಕಾಳು ಮೆಣಸಿನ ಪೌಡರ್ ಮತ್ತು ಮೆಣಸಿನ ಪೌಡರ್ನ 3 ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಸಾಕು. ಇನ್ನೂ ಹೆಚ್ಚು ಖಾರ ಏನಾದರೂ ಬೇಕು ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ಹಾಗೆ ಕೊನೆಗೊಂಚೂರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಕೋಸಂಬರಿ ರೆಡಿ. ಅತಿ ಹೆಚ್ಚಾಗಿ ನಾವು ಈ ಕೋಸಂಬರಿನ ಫಂಕ್ಷನ್ ಊಟಗಳಲ್ಲಿ ನೋಡಿರ್ತೀವಿ. ಹೀಗೆ ಮನೇಲಿ ಕೂಡ ಸಿಂಪಲ್ ಆಗಿ ರೆಡಿ ಮಾಡ್ಕೋಬೋದು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡ್ತಾ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನೊಂದೊಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.